X-Pulse versus KLX 230, 18 horsepower, 18 torque. Hi, hello, namaskara. After long time back on road. My X-Pulse ಜೊತೆಗೆ and ನಮ್ಮ ಜೊತೆ ಇವತ್ತು KLX ಇದೆ. ಸೊ ಸುಮ್ಮನೆ ಒಂದು ವಾರ್ಮ್ ಅಪ್ ರೈಡ್ ಇವತ್ತು. X-Pulse ತಗೊಂಡ್ಮೇಲೆ ಸರಿಯಾಗಿ ಓಡಿಸ್ಲೇ ಇಲ್ಲ. ಸೊ ಅದನ್ನ ಎಲ್ಲಿ ಓಡಿಸ್ಬೇಕು ಅಲ್ಲಿ ಓಡಿಸ್ಲಿಲ್ಲ. ಮೋಡ ಆಗಿದೆ, ಗುಡುಗ್ತಾ ಇದೆ. ಇವತ್ತೇ ಆಗ್ಬೇಕಾ ಇದು? ಮಳೆ ಎಸ್ ಬಾ, ಕೈ ಒಂದು ಸ್ವಲ್ಪ ಡ್ರೈ ಆಗಲಿ. ಓಹೋ, go. ನೀ ಮುಂದೆ ಹೋಗ್ತೀಯಾ, ನಾ ಹೋಗ್ಲಾ? ಹಿಂಗೆ ಸುಮ್ಮನೆ ಹೋಗೋಣ ಇದರಲ್ಲಿ. ಹೋಗ್ಬೋದು, ಬಟ್ ದಾರಿ ಗೊತ್ತಿಲ್ಲ. ಬಾ. ಅಲ್ಲ ಮಚ್ಚ, ಹಿಂಗೆ ನಿಲ್ಲಿಸ್ಬೇಕು ನಾವು, ಮೇಲ್ಗಡೆ ಮುಖ ಮಾಡಿ. ಇಲ್ಲ ಅಲ್ಲೇ ಹಾಕೋಣ ಬಾ, ಅಲ್ಲಿ. ಸೊ ದ ನ್ಯೂಲಿ ಲಾಂಚ್ಡ್ KLX ಓನರ್ ನಮ್ಮ ಅಭಯ್. ಸೊ ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಿರೋದಲ್ಲ ಮಗ? ಹೌದು, ಫಸ್ಟ್ ಟೈಮ್. ಸೊ ಜಾಗ ಯಾವುದು ಅಂತ ಮಾತ್ರ ಕೇಳಬೇಡಿ. ಗೇಟ್ ಕೀಪಿಂಗ್, ಯಸ್, ಲೈಕ್ ಇಟ್. ಹೋಗು ಅಲ್ಲಿವರೆಗೂ ಹೋಗ್ಬಾ. ಸೊ ಬೇಸಿಕ್ ಡಿಫ್ರೆನ್ಸು, ಇದು ಮಾಡಿರೋದೇ ಆಫ್ ರೋಡಿಗೆ, ಅದು ಡ್ಯುಯಲ್ ಪರ್ಪಸ್ಸಿಗೆ. ಸೊ ಎಕ್ಸಾಸ್ಟ್ ನೋಟ್ ನೋಡೋಣ ಹೇಗಿದೆ ಅಂತ. ಹೊಸ ಗಾಡಿ ಎಷ್ಟು ರನ್ ಆಗಿದೆ? 607. ಬಟ್ ನಾನು ಅದಕ್ಕೆ ಇವಾಗ ಪವರ್ ಟ್ರಾನಿಕ್ ಹಾಕ್ಸಿ ಒಂದು 2 ಹಾರ್ಸ್ ಪವರ್ ಜಾಸ್ತಿ ಆಗಿದೆ. ಬಟ್ ಇದು ರೋಡಿಗೆ ಏನೂ ಇಲ್ಲ. ಎಷ್ಟು ಲೀಟ್ರ್ ಟ್ಯಾಂಕ್ ಇದು? 7. ಸುಮ್ಮನೆ ಹೇಳ್ತಾರೆ 6.8 ಲೀಟರ್ ಅಂತ. 18 ಹಾರ್ಸ್ ಪವರ್, 18 ಟಾರ್ಕ್. ವೀಲ್ ಬೇಸ್ ನೋಡ್ ಮಗ, ಗೂಗಲ್ ಮಾಡು. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ 220 mm ಆ್ಯಂಡ್ 830 ಸೀಟ್ ಐಟಲ್ಲ, 830 ಸೇಮ್ ನನ್ನ ವಿಸ್ಟೋಮ್ದು 830ನೇ ಇದ್ದಿದ್ದು. ಓಕೆ, ಆ್ಯಂಡ್ ನನ್ನ ಪ್ರಕಾರ ಇಫ್ ಐ ಆಮ್ ನಾಟ್ ರಾಂಗ್ ಫ್ರಂಟ್ 21 ಅಂತ. ಹೌದು, 21. ಆ್ಯಂಡ್ ಹಿಂದೆ 17, 18. MRF ಮ್ಯಾಕ್ಸ್ ಫ್ಲೋರಾ ಯಾವ್ದು ಮಾರ ಇದು? MRF ಮೀಟಿಯರಾ? ಓ ಮೋಗ್ರಿಪ್ಪ, ಗಲೀಜ್ ಟೈರ್ ಮಾರ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಯಾರ್ಯಾರಿಗೆ KLX ಹೈಟ್ ಬಗ್ಗೆ ಡೌಟ್ಸ್ ಇದೆ, ನಾನು 5.5 ಇದ್ದೀನಿ. ಇಲ್ಲ ನೋಡು, ಅಲ್ಲ ಇವಾಗ ಹಿಂಗಿದೆ ಮಗ, ಅನ್ನಿವನ್ನಿದೆ. ಹಾಂ, ಎರಡೂ ಕಡೆ ಟಿಪ್ಟೋ ಆಗ್ತದೆ. ಸ್ಲೋಪ್ ಓನ್ಲಿ ಆಗುತ್ತೆ, ಮತ್ತೆ ಫ್ಲಾಟ್ ಸರ್ವಿಸ್ ಅಲ್ಲ. ಒಂದು ರೈಡ್ ಹೋಗಿ ಬರೋಣ. ಹೊಸ ಗಾಡಿ, ಸಿಂಗಲ್ ಚಾನಲ್ ABS. ಇನಿಷಿಯಲ್ ರೆಸ್ಪಾನ್ಸು ಇದ್ರದ್ದು ಚೆನ್ನಾಗಿದೆ. ಇನಿಷಿಯಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಗ್ಲೌಸ್ ಹಾಕಬೇಕಿತ್ತು. ಕ್ರೇಜಿ. ನೈಸ್. ಅಬ್ಬಾ, ಪ್ರಾಪರ್ ಆಫ್ ರೋಡ್ ಸ್ಟ್ಯಾನ್ಸ್. ಅಂದರೆ ನಮ್ಮ ಎಂಡ್ಯೂರೋ, ಮೋಟೋ ಸ್ಪೋರ್ಟ್ಸು, ಡರ್ಟ್ ಬೈಕ್ ಎಲ್ಲ ಇರ್ತಾವಲ್ಲ, ಹಾಗೆ ಕರೆಕ್ಟ್ ನೀನು ಟ್ಯಾಂಕಿಗೆ ಹಗ್ ಮಾಡಿ ನೀ ಕರೆಕ್ಟಾಗಿ ಕೂತ್ಕೋಬೋದು. 2 ವೇರಿಯಂಟ್ ಬರುತ್ತೆ, ಒಂದು ರೋಡ್ ಲೀಗಲ್ಲು, ಇನ್ನೊಂದು ಅಂದರೆ ಆಫ್ ರೋಡಿಗೆ ಮಾಡಿರೋದು ಇನ್ನೊಂದು ಬರುತ್ತೆ. 256 ಆಗುತ್ತೆ ನೋಡಿ ಆನ್ ರೋಡ್. ಇದನ್ನು ತೊಗೊಂಡೋಗಿ X-Pulse ಜೊತೆ ಕಂಪೇರ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಯಾವುದಕ್ಕೂ ಇದು ಕಾಂಪಿಟೇಟರ್ ಆಗೋದಿಲ್ಲ. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ 7 ಲೀಟರ್, 6.87 ಲೀಟರ್. ಮೈಲೇಜ್ ಎಷ್ಟು ಬಂದು ನಿಂಗೆ? ಬರುತ್ತೆ ಒಂದು ಚೆನ್ನಾಗಿ ಓಡಿಸಿದ್ರೆ 30 ಬರುತ್ತೆ, 35 ಬರುತ್ತೆ ಮೈಲೇಜ್.
ಎಕ್ಸ್ಪಲ್ಸ್ ವರ್ಸಸ್ KLX 230. ಓಕೆ, ಆ ಕಡೆ ನೋಡು. ನಿನ್ನೋಡು ಗ್ಲೌಸ್ ಹಾಕೊಂತೀನಿ ಮಚ್ಚ, ಕೈಯೆಲ್ಲ ತೋರಿಸ್ತಾ ಇದೆ. ಸೊ ಅದರದ್ದು ಇನ್ನೂ ಒಂದು ಡೀಟೇಲ್ಡ್ ರಿವ್ಯೂ ಮಾಡೋಣ ನೆಕ್ಸ್ಟ್ ಟೈಮ್. ನೀನು ಪ್ರಾಪರ್ ಗೇರ್ಸ್ ಎಲ್ಲ ತಗೋ. ಓಹೋ, ಎಲ್ಲಿಗೋ ಕನೆಕ್ಟ್ ಆಗುತ್ತಿದ್ದು ಇವಾಗ ಹೋಗಿ. ಏನೋ ಸಿಕ್ತು ಕಲ್ಲು. ಸ್ವಲ್ಪ ಗಾಡಿ ಹಿಡ್ಕೊ. ಗೇರ್ ಲಿವರ್ ಬೆಂಡ್ ಆಯ್ತಾ ಅಂತ. ಓ, ಕಟ್ ಆಯ್ತಾ ನೋಡಿ. ಫಸ್ಟ್ ಕಾಪಿ ಹಾಕ್ಸಿದ್ರೆ ಹಿಂಗೆ, ಒರಿಜಿನಲ್ ಅಲ್ಲ ಅದು. ಏನು ಮುಂದೆ ಹೋಗೋಣ, ತಿರ್ಸೋಣ, ಎಲ್ಲಾದರೂ ಎಕ್ಸಿಟ್ ಹುಡ್ಕೋಣ ಅಲ್ಲ. ಇದ್ದಿದೆ ಬೀಳೋದೆಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಏನಾದರೂ ಸಿಗ್ಬೋದು ಅಂತ. ಎಲ್ಲಿಗೋ ಬಂದ್ವಿ ಅಲ್ಲ, ಇಲ್ಲೇ ಇಳಿಸ್ಬಿಡೋಣ. ಇಲ್ಲಿ ರೋಡ್ ಇದೆ ಅಲ್ಲ ಮನೆಗೆ ಹೋಗೋಕ್ಕೆ. ಆಗದೆ ಇದ್ರೆ ಹಾಕ್ಸ್ಬೇಕು ಬಾ. ಹಂಗೆ ಬಾ, ಸ್ವಲ್ಪ ಆ ಕಡೆ ತಗೋ. ಬಾ, ನಾ ಇದ್ದೀನಿ ಬಾ. ಕ್ರೇಜಿ ಬ್ರೋ, ನಿಂಗೆ ಮಾತ್ರ ಮೈಕೈ ಎಲ್ಲ ತುರ್ಸುತ್ತೆ ಇವತ್ತು. ಎಲ್ಲಿಗೋಗಿ ಎಲ್ಲಿದ್ದಾರೋ ಬದ್ದು ಸೈಕ್. ಇದೇ ಅಡ್ವಾಂಟೇಜ್ ವೈ ಎಕ್ಸ್ಪಲ್ಸ್ ಅಂದರೆ ಇದಕ್ಕೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮಗೆಲ್ಲ ಗೊತ್ತೇ ಇದೆ. ಸ್ಟೇ ಸೇಫ್, ಸ್ಟೇ ರೆಡಿ, ಕೀಪ್ ರೋಲಿಂಗ್. ಬಾಯ್ ಹೇಳ್ಬಿಡೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ